ಗುರುಗಳು ಹೇಳ್ತಾರೆ ಓದು ಬರಹದಿಂದ ಜ್ಞಾನ ಸಿಗುತ್ತೆ, ಜ್ಞಾನದಿಂದ ಬೆಳಕು ಸಿಗುತ್ತೆ ಅಂತ. ಎಲ್ರ ಹತ್ರನೂ ಜ್ಞಾನ ಇದ್ರೆ ಎಲ್ರಿಗೂ ಬೆಳಕು ಕಾಣುತ್ತಲ್ವಾ? ಈ ಸಮಾಜ ಬದಲಾಗ್ಬೇಕಪ್ಪ. ನಾನ್ ಬದಲಾಯಿಸ್ತೀನಪ್ಪ. ಒಂದಿನ ಎಲ್ಲ ವಂಚಿತರಿಗೂ ಅವ್ರ ಹಕ್ಕನ್ನ ಕೊಡಿಸ್ತೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ನೋಡಲೇಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಮ್ಮ ಹೆಸರು ಚಂದ್ರಕಲಾ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇರ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳು ಪ್ರತಿದಿನ ಅವರ ಒಂದು ಕಷ್ಟವನ್ನು ಮರೀಲಿಕ್ಕೆ ತುಂಬ ಒದ್ದಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಅಮ್ಮ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಹಾಗೆ ಮಹಾಭಾರತ ಆಗಿರ್ಬೋದು, ಈ ರೀತಿ ಬುಕ್ಗಳನ್ನ, ಕಥೆಗಳ ಬುಕ್ಗಳನ್ನ ತಂದುಕೊಟ್ಟು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಪ್ರತಿಯೊಬ್ಬರಲ್ಲಿ ಮನವಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡೋದಷ್ಟೇ ಜೊತೆಗೆ ವಿಡಿಯೋ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಆಶ್ರಮಕ್ಕೆ ಬೇಕಾಗಿರುವಂಥ ಬುಕ್ಗಳಾಗಿರ್ಬೋದು, ಕತೆ ಬುಕ್ಗಳಾಗಿರ್ಬೋದು, ರಾಮಾಯಣ, ಮಹಾಭಾರತ, ಇನ್ನೂ ಅನೇಕ ಕಥೆಗಳ ಬುಕ್ಗಳನ್ನು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕಳಿಸ್ಕೊಟ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರ ಒಂದು ದಿನನಿತ್ಯದ ಕೆಲಸಗಳಲ್ಲಿ ಅದನ್ನು ಓದಿ ಅವರ ಒಂದು ಕಷ್ಟಗಳನ್ನು ಮರೀತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮ್ಮ ಕೈಲಾದಷ್ಟು ಬುಕ್ಗಳನ್ನು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕಳಿಸ್ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ, ಥ್ಯಾಂಕ್ ಯು. ಯಾಕೆ ಬುಕ್ಗಳನ್ನ ತಂದು ನೋಡಬೇಕು ಅನ್ನಿಸ್ತು? ಎಲ್ಲ ಜನಗಳು ವಿದ್ಯಾವಂತರು ಇದ್ದಾರೆ, ವಿದ್ಯಾವಂತರು ಇರ್ತಾರೆ. ಅವ್ರಿಗೆಲ್ಲ ಮೈಂಡ್ ಎಲ್ಲ ಎಲ್ಲೂ ಹೊರಗಡೆ ಹೋಗಿ ಬಿಡಲ್ಲ. ಹಂಗಾಗಿ ಈ ಬುಕ್ಗಳನ್ನೆಲ್ಲ ಓದಿದ್ರೆ ಅವ್ರ ಮೈಂಡು ಎಲ್ಲ ಫ್ರೆಶ್ ಆಗುತ್ತೆ. 4 ಜನಕ್ಕೆ ತಿಳುವಳಿಕೆ ಇರೋದನ್ನು ಅವ್ರಿಗೆ ತಿಳಿಸ್ಬೋದು. ಇವತ್ತಿನ ಕಾಲದ ಮಕ್ಕಳು ಕೂಡ ಇಂಥ ಬುಕ್ಗಳ ಬಗ್ಗೆ ಇದೇ ಮಾಡ್ತಾ ಇಲ್ಲ, ಅಂದ್ರೆ ಓದೋದೇ ಇಲ್ಲ. ಫೋನ ಇದ್ಬಿಟ್ರೆ ಅವ್ರಿಗೆ ಯಾವ್ದು ವಿದ್ಯಾಭ್ಯಾಸನೇ ಇರಲ್ಲ. ಗೇಮ್ ಅಂತೆ ಅದು ಇದು ಆಡ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ಬಿಡ್ತಾರೆ. ಪಬ್ಜಿ ಆಡೋದು, ಮೊಬೈಲ್ಗಳು ಕೊಡೋದು, ಅವ್ರ ಕೈಲಿ ತಿಂಡಿ ಮಾಡ್ಬೇಕಾದ್ರೂ ಮೊಬೈಲ್ ಕೊಡ್ತೀರಾ, ಊಟ ಮಾಡ್ಬೇಕಾದ್ರೂ ಮೊಬೈಲ್ ಕೊಡ್ತೀರಾ. ಸೊ ಮಕ್ಕಳ ಬಗ್ಗೆ ಒಂಚೂರು ಕೇರಿಂಗ್ ಇಲ್ಲ. ಸುಮ್ಮನೆ ಮಕ್ಕಳು ಮೊಬೈಲ್ ಮನೇಲಿ ಅಪ್ಪ ಅಮ್ಮನಿಗೆ ಕೇರ್ ಇಲ್ವಲ್ಲ. ಮೊಬೈಲ್ಗಳು ಕೊಡೋದಕ್ಕಿಂತ ಮುಖ್ಯವಾಗಿ ದಯವಿಟ್ಟು ಈ ತರ ಮಹಾಭಾರತ, ರಾಮಾಯಣ, ಈ ರೀತಿ ಬುಕ್ಗಳನ್ನ ಕೊಟ್ಟು ಅವ್ರ ಮಕ್ಕಳನ್ನ ಪರಿವರ್ತನೆ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಆ ರೀತಿ ಮಾಡಿದ್ರೆ ಮುಂದೊಂದು ದಿನ ತಂದೆ ತಾಯಿಗಳ ಬೆಲೆ ಗೊತ್ತಾಗುತ್ತೆ. ಅವಾಗ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಶೇರ್ ಮಾಡಿ. ನೀವು ಕೂಡ ನಮ್ಮ ಆಶ್ರಮಕ್ಕೆ ನಿಮ್ಮ ಕೈಲಾದಷ್ಟು ಬುಕ್ಗಳನ್ನ ದಯವಿಟ್ಟು ಕಳಿಸ್ತೀವಿ. ಥ್ಯಾಂಕ್ ಯು. ಏನ್ ಹೇಳ್ತೀವಿ, ಬುಕ್ಗಳು ಬೇಕಾ ನಿಮಗೆ? ಸರ್, ನಾವು ನಿಮ್ಮನ್ನು ಕೇಳೋದಂದ್ರೆ ನೀವು ಎಲ್ಲಿಂದ ಕಳಿಸ್ತಿರೋ ನಮಗೆ ಗೊತ್ತಿಲ್ಲ. ದಯಮಾಡಿ ನಮ್ಮ ಜನಶ್ರೀ ನಿರಾಶ್ರಿತರ ಆಶ್ರಮದಲ್ಲಿ ಸುಮಾರು ಜನ ಇದ್ದೇವೆ. ಅದು ನಮಗೆ ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡಿ ನಿದ್ದೆ ಮಾಡೋದು, ಮತ್ತು ಏನು ಕೆಲಸ ಇಲ್ಲ. ನಮಗೆ ಏನೋ ಒಂಥರ ಫೀಲಿಂಗು ಅದು ಇದು ಇರುತ್ತೆ. ನೀವು ನಮಗೆ ಆದಷ್ಟು ಬುಕ್ಕುಗಳನ್ನು ನಮಗೆ ಕಳಿಸೋದ್ರಿಂದ ಅದನ್ನು ಓದಿ ನಮ್ಮ ಮನಸ್ಸು ನೋವನ್ನು ತೆಗಿತೇವೆ. ಮತ್ತು ನಾವು ಸೋಮಾರಿತನದವನ್ನು ಬಿಟ್ಟು ನಾವು ಓದಿ ಇನ್ನೊಬ್ಬರಿಗೆ ನಾವು ಹೇಳಿ ಈ ಥರ ಇದೆ ಅಂತ ಹೇಳಿ ತಿಳಿಸ್ಕೊಡೋಕ್ಕೆ ನಮಗೆ ಉಪಕಾರ ಆಗುತ್ತೆ. ದಯಮಾಡಿ ನಮಗೆ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತೇವೆ.